ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಿಕ್ಸ್ಡ್ ಮೊಳಕೆ ಕಾಳಿನ ಸಾಂಬಾರ್, ಮಸಾಲೆ ಸಾಂಬಾರ್. ಇದಂತೂ ತುಂಬಾನೇ ಚೆನ್ನಾಗಿತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನಾನೊಂದು ಕುಕ್ಕರ್ ಬಿಸಿ ಆಗಕ್ಕಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಈರುಳ್ಳಿನ ನಾನು ಈ ಥರ ಸ್ಲೈಸಸ್ ಆಗಿ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡು ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಒಂದು ಚಿಕ್ಕ ಟೊಮ್ಯಾಟೊ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಹುಳಿ ಟೊಮ್ಯಾಟೊ. ಸೊ ನೀವು ಜಾಮನ್ ಟೊಮೆಟೊ ಕೂಡ ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ ತುಂಬಾ ಸಾಫ್ಟ್ ಆಗಿ ಬೆಂದೋಗ್ಬೇಕು ಅಂತ ಏನಿಲ್ಲ. ಜಸ್ಟ್ ಒಂದೆರಡು ಸಲ ಸೌಟ್ನ ಈ ತರ ತಿರುಗಿಸಿ ಇಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆ ಬದನೆಕಾಯಿ, ಅಂದ್ರೆ ಒಂದು ಚಿಕ್ಕ ಚಿಕ್ಕ ಆಲೂಗಡ್ಡೆನ 2 ತಗೊಂಡಿದ್ದೀನಿ. ಅಂಡ್ ಚಿಕ್ಕದಾಗಿರುವಂತ ಬದನೆಕಾಯಿನ 2 ತಗೊಂಡಿಟ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಆಲೂಗಡ್ಡೆ ನಿಮ್ಗೆ ಅಷ್ಟೊಂದು ಕಪ್ಪಾಗಲ್ಲ. ಅಂಡ್ ಬದನೆಕಾಯಿ ಕೂಡ ಅಷ್ಟೇ. ಅಂಡ್ ಇದನ್ನ ನಾನು ಒಂದ್ಸಲ ಜಸ್ಟ್ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೊಳಕೆ ಕಟ್ಟಿರುವಂತ ಕಡಲೆಕಾಳು ಮತ್ತೆ ಮೊಳಕೆ ಕಟ್ಟಿರುವಂತ ಹೆಸರು ಕಾಳು, ಮೊಳಕೆ ಕಟ್ಟಿರುವಂತ ಇದು ಹುರುಳಿ ಕಾಳು ಅಂತ ಹೇಳ್ತಾರಲ್ಲ, ಸೊ ಅದನ್ನ ತಗೊಂಡಿದ್ದೀನಿ. ಹಾರ್ಸ್ ಗ್ರಾಮ್ ಅಂತ ಕೂಡ ಕರೀತಾರೆ. ಇದಕ್ಕೆ ನಾನು ಉಪ್ಪು ಮತ್ತೆ ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೋತೀನಿ. ಅಂಡ್ ಯಾವುದೇ ನೀವು ಮೊಳಕೆ ಕಾಳುಗಳನ್ನ ತಗೊಳ್ಬೇಕಾದ್ರೆ ಅದಕ್ಕೆ ಬಿಫೋರ್ ಒಂದು 15 ನಿಮಿಷ ಮುಂಚೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ನೀರಲ್ಲಿ ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಅದೇ ತರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ, ಅದು ರಾ ಸ್ಮೆಲ್ ಸ್ಪ್ರೌಟ್ಸ್ದು ಅದೆಲ್ಲ ಹೋಗೋವರೆಗೂ ನಾನು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇರ್ತೀನಿ. ಸೊ ಇದು ಫ್ರೈ ಆಗಲಿ, ಅಲ್ಲಿವರೆಗೂ ನಾವೀಗ ಮಸಾಲೆಗೆ ರುಬ್ಕೊಳ್ಳೋಣ. ಮಸಾಲೆಗೆ ಇಲ್ಲಿ ಬಂದ್ಬಿಟ್ಟು ನಾನು 1 ಇಂಚ್ ಆಗುವಷ್ಟು ಚಕ್ಕೆ, ಒಂದು 3 ಲವಂಗ, ಒಂದು 6 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಇಂಚು ಶುಂಠಿ, ಒಂದು ದಪ್ಪ ಗಾತ್ರದಷ್ಟು ಈರುಳ್ಳಿ, ಒಂದು ಸ್ವಲ್ಪ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿನ ತಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್, ಕೊತ್ತಂಬರಿ, ಸ್ವಲ್ಪ ಪುದೀನ. ಸೊ ಫಸ್ಟು ನಾನು ತೆಂಗಿನಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಕೊಂಡು ಅದಾದ್ಮೇಲೆ ಈರುಳ್ಳಿ ಆ್ಯಂಡ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಆ್ಯಂಡ್ ಈ ಚಮಚದಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಕೂಡ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಬರ್ತೀನಿ. ಸೊ ಅಷ್ಟರಲ್ಲಿ ನಮ್ಮ ಸ್ಪ್ರೌಟ್ಸ್ ಕೂಡ ನೀಟಾಗಿ ಫ್ರೈ ಆಗಿ ಅದ್ರದ್ದು ರಾ ಸ್ಮೆಲ್ ಎಲ್ಲ ಹೋಗಿದೆ. ಸೊ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಸೊ ಇದು ಪರ್ಫೆಕ್ಟ್ ಟೈಮ್. ಸೊ ಘಮ ಘಮ ಅಂತ ಇದೆ ಅದು ಕಾಳುಗಳದ್ದು ಸ್ಮೆಲ್ ಎಲ್ಲ. ಸೊ ಇವಾಗ ನಾವು ರುಬ್ಕೊಂಡಿರುವಂತ ಮಸಾಲೆನ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಮಸಾಲೆ ಎಲ್ಲ ನೀಟಾಗಿ ಆ ಕಾಳುಗಳಿಗೆ ಹೊಂದ್ಕೋಬೇಕಾಗತ್ತೆ. ಇದರಲ್ಲಿ ನಾವು ಯಾವುದೇ ರೀತಿ ಹುರ್ಕೊಂಡು ಮಾಡಿಲ್ಲ, ಮಸಾಲೆ ಎಲ್ಲ ಹಸಿದೆ ರುಬ್ಬಿರೋದ್ರಿಂದ ಸ್ವಲ್ಪ ಫ್ರೈ ಆಗಲಿ ಕಾಳುಗಳ ಜೊತೆ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಒಂದು 2 ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡು ಅದೇ ಜಾರ್ಗೆ ನಿಮ್ಮದು ಮಸಾಲೆ ಏನಿರುತ್ತೋ ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಫುಲ್ ನೋಡ್ಕೋಬೇಕಾಗತ್ತೆ. ಸೊ ಜಾರಲ್ಲೇ ಮಿಕ್ಕಿರುವಂಥ ಮಸಾಲೆಗೆ ನಾನು ನೀಟಾಗಿ ನೀರು ಹಾಕ್ಕೊಂಡು, ಯಾವುದೇ ರೀತಿ ವೇಸ್ಟ್ ಆಗಬಾರ್ದು ಅಂತ ಅದಕ್ಕೆ ನಾನು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ನೋಡ್ಕೋತಾ ಇದ್ದೀನಿ. ನೀವು ಚಪಾತಿ, ಪೂರಿ ಜೊತೆ ತಿನ್ನೋ ಹಾಗಿದ್ರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ. ಬಟ್ ಮುದ್ದೆ ಮತ್ತು ರೈಸ್ಗೆಲ್ಲ ಸ್ವಲ್ಪ ಮಸಾಲೆ ಸಾಂಬಾರು ತೆಳ್ಳಕ್ಕಿದ್ರೇನೆ ಚೆನ್ನಾಗಿರುತ್ತೆ ಕಾಳು ಸಾಂಬಾರು. ಸೊ ನನಗೆ ಸಾಕು, ಇಷ್ಟು ನೀರು ಸಾಕಾಗಿದೆ. ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ಚಪಾತಿ, ಪೂರಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆನೂ ತಿನ್ಬೋದು. ನನಗಿನ್ನು ಸ್ವಲ್ಪ ತಿಕ್ ಅನ್ನಿಸ್ತು, ಇನ್ನೊಂದು ಚೂರು ನೀರು ಹಾಕ್ಕೊಂಡು ಇವಾಗ ಕನ್ಸಿಸ್ಟೆನ್ಸಿ ನೋಡಿ ಈ ಹದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಮುದ್ದೆ ಮಾಡ್ತಾ ಇರೋದ್ರಿಂದ ನನಗೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಹುರಿಯಲ್ಲಿ ಒಂದು 2 ವಿಷಲ್ ಬಿಟ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಬಿಸಿ ಬಿಸಿ ಆಗಿರುವಂಥ ಕಾಳು ಸಾಂಬಾರು ಸಖತ್ತಾಗಿ ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.